ನಾವು ಏನು ಪಕ್ಷಪಾತಿತೆ ಇಲ್ಲ. ಆದರೆ ಈ ಸತಿ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ BJP ನಮ್ಮ BJP ಐತಿ. ಇಲ್ಲಿ ಧೀರಜ್ ಮುನ್ರಾಜು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾವನು ಮೇಲನೇ ಅಧಿಕಾರಿಗಳು ಇವರೇ ತಂದಿರೋದು, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಫ್ರೀ ಅಂತ ಕೊಟ್ಟವ್ರೆ, ಹೆಂಗಸ್ರಿಗೆ ಮಜಾ ಮಾಡ್ತಾವ್ರೆ ಅಷ್ಟೇ. ಗಂಡಸ್ರಿಗೆ ಏನು ಅದ್ರಾಗ ಏನೂ ಇಲ್ಲ. ಹಾಂ ಅಷ್ಟೇ. ಹೆಂಗಸ್ರು ಇವಾಗ ಬ್ಯಾಗ್ ತೆಗೆಲಾಕ್ಯಂತಾರೆ, ಫ್ರೀ ಬಸ್ ಹೋಗ್ತಾರೆ. ಹಾಂ ಅಷ್ಟೇ ಬದುಕಿ ಹೋದರೆ ಇವಾಗ ಧರ್ಮಸ್ಥಳದಾಗ ಇರ್ತಾರೆ. ನಾವು ನೋಡಿ ಇಲ್ಲಿ ಅಲ್ಕೊಂಡಿರ್ಬೇಕು, ಹಂಗಾಗಿದೆ. ಹಾಂ ಈಗ 2000 ಈಗ 2000 ಕೊಡ್ತಾವ್ರೆ, ಅವ್ರ ಅಕೌಂಟಾಗಿರ್ತದೆ, ಡ್ರಾ ಮಾಡ್ಕೊಂತಾರೆ, ಹೊರಟಿರ್ತಾರೆ. ಇದು ಫ್ರೀ ಬಸ್ಸು ಪ್ಯಾದೆ ಹೋಗ್ತಾರೆ. ನನ್ನ ಜೊತೆ ಇರೋ ಪ್ರಶ್ನೆ ಅಲ್ಲಲ್ಲಿ ಸರ್ಕಾರ ಈ ಥರ ಮಾಡಬಾರ್ದು. ಇವಾಗ ಎಲ್ಲ ಮಾಡಿದ್ರು ಫ್ರೀ ಅಂತ ಕೊಡೋಕೆ ಹೋಗ್ಬಾರ್ದು. ಸ್ವಲ್ಪ ಅದಕ್ಕೊಂದು ಇದು ಮಾಡಿದರೆ ಜನನೂ ಸ್ವಲ್ಪ ಮುಂದಕ್ಕೆ ಬರೋರು. ರೋಡ್ ಕೆಲಸಗಳು ಇನ್ನೊಂದು ಮತ್ತೊಂದು ಆಗವು. ಬಗ್ಗೆ ಮಾತಾಡ್ತಾರೆ, ಅಕ್ಕಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಎಲ್ಲ ಮಾತಾಡ್ತೀವಲ್ಲ, ಏನು ಬೇಕಿಲ್ಲ ನಮಗೆ. ಅಕ್ಕಿನೂ ಬೇಕಾಗಿಲ್ಲ. ಅಲ್ಲ ನಮ್ಮ ಬೇಕಾದ್ರೆ ಅದು ಕಾಸು ಕೊಡ್ಲಿಕ್ಕೆ ತಗೊಂಡು ಬೇಕಾದ್ರೆ 5 ರೂಪಾಯಿ 10 ರೂಪಾಯಿ ಮಾಡಲಿ, ಬೇಕಾದ್ರೆ ಅದು ಕೊಟ್ಬಿಟ್ರೆ ಸರ್ಕಾರಕ್ಕೂ ಒಳ್ಳೇದಾಗ್ತದೆ, ಜನಗಳಿಗೂ ಒಳ್ಳೇದಾಗ್ತದೆ. ದೊಡ್ಡಬಳ್ಳಾಪುರ ಒಂದು ತಾಲೂಕು ಸೌಕರ್ಯ ಚರಂಡಿ ವ್ಯವಸ್ಥೆ ಏನು ಸುಮಾರು ಸಾಧಾರಣವಾಗಿದೆ ಸಹ ಅಂತ ಹೇಳ್ಕೊಳಂಗಿಲ್ಲ. ಅವರು ಮಾಡೋಕ್ಕಿಲ್ಲ, ಆಗ್ತಾ ಇಲ್ಲ. ಅನುದಾನಗಳು ಬರ್ತಾ ಇಲ್ಲ ಅವ್ರಿಗೆ. ಯಾವುದೇ ಒಂದು MLA ಕೋಟ ಬರ್ತದೆ, ಇಲ್ಲಿ MP ಕೋಟ ಬರ್ತದೆ. ಏನಾರು MP ಕೋಟ ಸುಧಾಕರ್ ಗೆದ್ದ ಅಥವಾ ಹೋದ ಅಷ್ಟೇ. ಒಂದು ಸುಧಾಕರ್ ಹೇಗೆ ನಮ್ಮ ಕಡೆ ಇಲ್ಲಪ್ಪ ಬಂದಾಗಿಂದ ನಮ್ಮ ಕಡೆ ಬರೇ ಇಲ್ಲ. ಚಿಕ್ಕಬಳ್ಳಾಪುರ ಇಲ್ಲಿ ಬಂದು ಏನು ಅರೇ ಹೊಲ್ಡಿಕಲ್ಲ ಅವನು. ಏನೋ ಧೀರಾಜ್ ಏನೋ ಬಂದರೆ ಇದು ಕಡೆ ಸಣ್ಣ ಪುಣ್ಣ ಕೆಲಸಗಳು ಮಾಡಿಸ್ತಾರೆ. ಏನೋ ಬಂದರೆ ಅನುದಾನಗಳು ಬಂದರೆ ಬರ್ದೆ ಆತನ ಕೈಯಿಂದ ಮಾಡೋಕ್ಕತ್ತದ. ಎಲ್ಲ ಅವ್ರು ಕೊಳ್ಳೆ ಹೊಡೆದೆ, ಅವರು ಜಮೀನು ತೆಗೆದು ಸೈಟ್ ತೆಗೆದು ಇದೇ ಮಾಡ್ಕೊಂಬೇಕು. ಅವರು ಮುಂದುವರಿಬೇಕು ಕೂಡ ಸರ್. ದೊಡ್ಡಬಳ್ಳಾಪುರನ 2 ಕಣ್ಗಳು ಅಂತ ಮತ್ತೆ ಸುಧಾಕರ್ ಯಾವ 3 ಕಣ್ಣು ಬಿಡ್ತಾನೆ, ಇನ್ನೊಂದು ಕಣ್ಣು ಬಿಟ್ಟರೆ ಆಗೈತೆ ಪ್ರಳಯ ಆಗತ್ತದೆ. ಹಾಂ ದೊಡ್ಡಬಳ್ಳಾಪುರ ಅಲ್ಲಿ ಅವನೇನಿದ್ರು ಈ ನಂದಿ ಬೆಟ್ಟದ ಅತ್ತೆ ಇತ್ತೇನಿಲ್ಲ ಯಪ್ಪಂದು ಕೇಳ್ರಲ್ಲಿ. ಸರ್ ಇನ್ನೊಂದು ಹೇಳ್ತೀವಿ, ಯಾವ ಸರ್ಕಾರ ಬಂದ್ರು ಇಷ್ಟೇ ಸರ್. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾವ್ರು, ಇಲ್ಲ ಅಂತಲ್ಲ. ಈಗ ಅವ್ರು ಏನು ಮಾಡ್ತಾರೆ, 136 ಸೀಟ್ ಅವ್ರ ಹತ್ರ ಇದೆ, ಆಡಳಿತ ಕೊಡ್ಬೋದು. ಏನು ಮಾಡ್ತಾರೆ ಇನ್ನು ಅವ್ರಿಗೆ ಯಾರು ಇನ್ನು ಕಿತ್ಕೊಂಡು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಇದು ಸರ್ಕಾರ ಅವ್ರದ್ದೇ ಇರ್ತದೆ. ನಮ್ಮ DK ಶಿವಕುಮಾರ್ ಅವ್ರಿಗೆ ಏನಾರ ಕೊಟ್ಟರೆ ಹಾಂ ಯಡಿಯೂರಪ್ಪನ ಮಗನಿಗೂ ಕುಮಾರಸ್ವಾಮಿಗೂ ಸಿದ್ದರಾಮಯ್ಯ ರಾಜೀನಾಮೆ ಬೇಕು. ಅಯ್ಯ ಕೇಳ್ತಾರೆ, ಕೊಡ್ಬೇಕಲ್ಲ ಅವರು. ನಾವು ಹೇಳೋದು ಕೊಡ್ಬೇಕಲ್ಲ ಸರ್. ಹೇಗಿದೆ ಸರ್ ದೊಡ್ಡಬಳ್ಳಾಪುರ ವಾತಾವರಣ ಹೇಗಿದೆ? ಚೆನ್ನಾಗಲ್ಲ ಸರ್. ಹೇಗಿದೆ ಸರ್ ಅಭಿವೃದ್ಧಿ ದೊಡ್ಡಬಳ್ಳಾಪುರ? ಸರ್ ಅಭಿವೃದ್ಧಿ ಅಂದರೆ ಅಧಿಕಾರಿಗೆ ಬಂದು 2 ವರ್ಷ ಆಗಿದೆ. ಈಗ ಎಲ್ಲರಿಗೂ ಭಾಗ್ಯಗಳು ಕೊಡ್ತಾವ್ರೆ. ಸರ್ಕಾರ ಬಂದಮೇಲೆ ನಮ್ಗೆ ಒಳ್ಳೇದೇ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಬಡವ್ರಿಗೆ ಜಾಸ್ತಿ ಅನುಕೂಲ ಆಗಿದೆ. ಈಗ ಒಬ್ಬ ಕೂಲಿ ಕಾರ್ಮಿಕ 2000 ಬೀಳ್ತಾ ಇದೆ ತಿಂಗಳಿಗೆ ಅಂದಮೇಲೆ ಅನುಕೂಲ ಆಗ್ತಾ ಇದೆ. ತೀರಾ ಬಡವ್ರಿಗೆ, ಮಾಮೂಲಿ ಕಾರ್ಮಿಕರಿಗೆ ತೀರಾ ಬಡವ್ರಿಗೆ ಅನುಕೂಲ ಆಗ್ತಾ ಇದೆ. 2000 ಅವ್ರ ಕಣ್ಣಿಲ್ಲ, ಅವ್ರಿಗೆ ಕೂಲಿ ಮಾಡೋಕ್ಕಾಗ್ತಾಯಿಲ್ಲ, ತಂದೆ ಮಕ್ಕಳಿಲ್ಲ, ಅವ್ರಿಗೆಲ್ಲ ಅನುಕೂಲ ಆಗ್ತಾ ಇದೆ. ಕಡು ಬಡವ್ರಿಗೆ ಆಗ್ತಾ ಇದೆ ಹೊರತು ಯಾರಿಗೂ ಆಗ್ತಾ ಇಲ್ಲ. ಪರವಾಗಿಲ್ಲ. ಬಂದಾಗ ಸರ್ಕಾರದ ಅಕ್ಕಿ ಕೊಡ್ತಾವ್ರೆ, 2000 ಆಗ್ತಾವ್ರೆ, ಅದರಿಂದ ಪರವಾಗಿಲ್ಲ ಅಭಿವೃದ್ಧಿ. ಈ ಭಾಗದ ರಾಗಿ, ಮಾವು ಮತ್ತು ದ್ರಾಕ್ಷಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಈ ಭಾಗದಲ್ಲಿ. ಹೌದೌದು. ಈಗ ಮಾವು ಆಗಿ ಕಡಿಮೆ ರೇಟ್ ಇತ್ತು, ದ್ರಾಕ್ಷಿ ಕಡಿಮೆ ರೇಟ್ ಇತ್ತು, ರಾಗಿ ಕೂಡ ಊಟ ಉಳಿಸ್ಕೊಂಡ್ರೆ ರಾಗಿ ಪರವಾಗಿಲ್ಲ. ಹೌದೌದು. ಈ ವಿಚಾರ ಅಂತ ಬಂದರೆ ಮಾರ್ಕೆಟಲ್ಲಿ ಯಾವ ಥರ ನಡೀತಿದೆ ಮತ್ತೆ ಮಾವು ಮತ್ತು ದ್ರಾಕ್ಷಿ? ಮಾವುದು ನನಗೆ ಬಗ್ಗೆ ಗೊತ್ತಿಲ್ಲ. ರಾಗಿದು ಬೆಳಿತಾವ್ರೆ, ರಾಗಿ ತಗೊತಾವ್ರೆ. ಈಗ ಸರ್ಕಾರ ತಗೊಂಡು ಎಲ್ರಿಗೂ ದುಡ್ಡು ಕೊಡ್ತಾವ್ರೆ, ತೊಂದರೆ ಏನಿಲ್ಲ. ಹಾಗೆ ಸುವ್ಯವಸ್ಥೆಗೆ ನಡೀತಾ ಇದೆ. ಕೇಂದ್ರ ಸರ್ಕಾರ 11 ವರ್ಷ ಆಗಿದೆ. ಮೋದಿ 2 ಬಾರಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗೆ 2 ವರ್ಷ ಆಗಿದೆ, 11 ವರ್ಷ ಆಗಿದೆ. ಹೌದು. ಪ್ರಧಾನಿ ಆಳ್ವಿಕೆ ಹೇಗೆ ನಡೀತಾ ಇದೆ? ಪ್ರಧಾನಿ ಒಳ್ಳೆಯವರೇ, ಇಲ್ಲ ಅಂತಲ್ಲ. ಅವರೇ ಅನುಮೋದನೆಗಳು ಯಾವ ಅನುಕೂಲ ಆಗಿಲ್ಲ. ಈಗ PM ಕಿಸಾನ್ ಯೋಜನೆ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. 4 ತಿಂಗಳಿಗೊಂದು 2000 ಬರ್ತಾ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಯಾವುದೂ ಆಗಿಲ್ಲ. ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನು ಅನುದಾನ ನಮಗೇನು ರೈತರಿಗೇನು ಅನುಕೂಲ ಆಗಿಲ್ಲ. ಈಗ DAP ಎಷ್ಟಿತ್ತು? 1150 ಇತ್ತು ಮೊದಲು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಮ್ಮಿನೇ ಇತ್ತು. ಇವ್ರು ಬಂದಮೇಲೆ ಜಾಸ್ತಿ ಆಯಿತು, ಅದು ಕಮ್ಮಿ ಆಗಿಲ್ಲ. ನಿನ್ನೆ ತಾನೇ DK ಶಿವಕುಮಾರ್ ಅವರು ಅನುದಾನ ಬಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಮೊದಲ ಆಗುತ್ತೆ ಎತ್ತಿನ ಹೊಳೆ ಯೋಜನೆಯಿಂದ ತುಮಕೂರಿಂದ ದೊಡ್ಡಬಳ್ಳಾಪುರಕ್ಕೆ ಫಸ್ಟ್ ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅವ್ರ ಯೋಜನೆಗಳು ನಮಗೆ DK ಶಿವಕುಮಾರ್ ಹೇಳಿದ್ರೆ ನಿಜವಾಗಿ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಇನ್ನೊಂದು ಖುಷಿ ವಿಚಾರ, KJ ಜಾರ್ಜ್ ಅವರು ಇಲ್ಲಿ ಹೆಚ್ಚಾಗಿ ನೀರಿನ ಸೌಲಭ್ಯ ಇಲ್ಲ ಅಂದ್ಬಿಟ್ಟು ಸೋಲಾರ್ ಮೋಟರ್ಗಳನ್ನ ಕೊಡ್ತಿದ್ದಾರೆ. ಖಂಡಿತವಾಗ್ಲು ಅದು ಯೋಜನೆ ಮಾಡೋರು, ಉದ್ಘಾಟನೆ ಮಾಡೋರು ಗೌರಿಬಿದನೂರಲ್ಲಿ. ಖಂಡಿತವಾಗ್ಲು ಒಳ್ಳೆ ಯೋಜನೆ ಮಾಡವ್ರೆ. KJ ಜಾರ್ಜ್ ಹೇಳಕ್ಕೆ ಇಷ್ಟಪಡ್ತಾರೆ ವಿಚಾರದಲ್ಲಿ ಸರ್. ಒಳ್ಳೆ ರೈತರಿಗೆ ಅನುಕೂಲ ಮಾಡಿಕೊಟ್ಟವ್ರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ KJ ಜಾರ್ಜ್ ಅವ್ರಿಗೆ.